ವಿಡಿಯೋ ಬಿಟ್ಟಿಲ್ಲ. ಏನಕ್ಕಂದ್ರೆ ನೀವು ಅನ್ಕೋಬೋದು ಇವಕ್ಕ ಏನೋ ಇದು ಮಾಡ್ತಿದ್ದಾಳೆ, ಲೈವ್ ವಿಡಿಯೋ ಬಿಡಲ್ಲ, ಭಾಳ ಲೈವಲ್ಲೇ ಇರ್ತಾಳೆ ಅಂತೇಳಿ. ಯಾರೋ ಒಬ್ರು ನಿನ್ನೆ ಕಮೆಂಟ್ ಹಾಕಿದ್ದಾರೆ, ಲೈವಲ್ಲಿ ಇರ್ತೀವಿ ಅದ್ರ ಬದಲು ವಿಡಿಯೋ ಮಾಡ್ಬೋದಲ್ಲ ಅಂತೇಳಿ. ವಿಡಿಯೋ ಮಾಡಬೇಕಾದ್ರೆ ಎಕೋ ಸೌಂಡ್ ಬರಬೇಕು, ಯಾಕಂದರೆ ಸೌಂಡ್ ಜಾಸ್ತಿ ಇರಬೇಕು. ಲೈವಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರೆ ನಡೆಯುತ್ತೆ. ಹಾಗಾಗಿ ಸ್ವಲ್ಪ ಲೈವಲ್ಲಿ ಇದ್ದೆ. ಏನಕ್ಕೆ ನಾನು ವಿಡಿಯೋ ಬಿಡ್ತಿದ್ದಿಲ್ಲ ಅಂದರೆ, ನಮ್ಮ ಮನೇಲಿ ಸ್ವಲ್ಪ ಅತ್ತೆ ಮಾವನ ಕಿಟಿ ಅವರು ಏನಾದ್ರು ವಿಡಿಯೋ ಮಾಡಿದ್ರೆ ಯಾವನ ಜೊತೆಗೂ ಮಾತಾಡ್ತಾವಳೆ ಹಂಗೆ ಹಿಂಗೆ ಅಂತ ಮಾತಾಡೋದು. ಮತ್ತು ನಮ್ಮನಿಗೂ ನಮ್ಮ ಮನೆಯವ್ರಿಗೂ ತಂದಿಡೋದೇ ನೋಡ್ತಾರೆ. ಹಂಗಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದೊಂದು ಕಷ್ಟ ಅಂತ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮದು ಅಕ್ಕಪಕ್ಕ ಜೈಂಟ್ ಮನೆ ಇರೋದ್ರಿಂದ, ಸುತ್ತಮುತ್ತ ಮನೆಗಳಿರೋದ್ರಿಂದ ನಮ್ಮ ಅತ್ತೆ ಮಾವಂಗೆ ಹಾಕ್ಕೊಡ್ತಾರೆ. ಓ ಹುಡುಗಿ ರಾತ್ರಿ ಎಲ್ಲ ಮಾತಾಡ್ತಾಳೆ ಬಿಡ್ತಾಳೆ ಅಂತೇಳಿ ವಿಡಿಯೋ ಮಾಡಿದ್ರು ಕಷ್ಟ ಆಗ್ಬಿಟ್ಟೈತಿಲ್ಲಿ. ನಾವು ಮನೆ ಬಾಡಿಗೆ ಹುಡ್ಕೋಕ್ಕೆ ಒಂದು ತಿಂಗಳಾಯಿತು, ಆದರೆ ನಮಗೆ ತಕ್ಕಂಗೆ ಸಿಗ್ತಿಲ್ಲ. ಸ್ಯಾಲ್ರಿ ಬಾಡಿಗೆನೂ ಜಾಸ್ತಿ ಅದಾವ. 7,000 8,000 ಬಾಡಿಗೆ ಕೇಳ್ತಾರೆ, ಒಂದು 6,000 5,000 ಕೇಳ್ತಾರೆ ಒಂದೊಂದು ಮನೆ. ಬರೀ ಒಂದು ದೊಡ್ಡ ಹಾಲ್ ಇದೆ ಅಷ್ಟೇ, ಏನೂ ಇಲ್ಲ. ಅಡುಗೆ ಮನೆ ಬಚ್ಚ ಮನೆ ಏನೂ ಇಲ್ಲ. ಅಂಥವಕ್ಕೆಲ್ಲ ಯಾಕೆ ಕೊಡಬೇಕು ಅಂದ್ಬಿಟ್ಟು ನಾವು ಹುಡುಕ್ತಾ ಇದ್ದೀವಿ. ಅದರಲ್ಲಿ ಬೇರೆ ನಮ್ಮ ಹಸ್ಬೆಂಡ್ ಅವ್ರು ದೊಡ್ಡಪತಿ ಇರೋದ್ರು, ಅದನ್ನು ಬಣ್ಣ ಹಚ್ಚೋದು ಮತ್ತು ಪಾತ್ರೆ ಎಲ್ಲ ಪಗಡೆ ಎಲ್ಲ ತೊಳೆಯೋದು, ಪ್ರತಿಯೊಂದು ಕೆಲಸ ತುಂಬ ಜಾಸ್ತಿ ಆಯಿತು. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ಸ್ವಲ್ಪ ಮನೆ ಖಾಲಿ ಮಾಡೋವರೆಗೂ ಸ್ವಲ್ಪ 1-2 ವಿಡಿಯೋ ಬಿಟ್ಕೊಂಡು ಹೋಗ್ತೀವಿ. ಮನೆ ಖಾಲಿ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿವಿ. ನಾನು ಡೈಲಿ ಲಾಗು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿನಿ. ಇನ್ನೊಂದು ಚಾನಲ್ ಇದೆಯಲ್ಲ ಯು ಕೆ ಹಳ್ಳಿ ಜೀವನ, ಅದರಲ್ಲಿ ಡೈಲಿ ಲಾಗ್ ಮಾಡಾಕಿ ಇದರಲ್ಲಿ ಕಾರ್ಟೂನ್ ವಿಡಿಯೋ ಮಾಡ್ಕೋಣ ಅಂದ್ಕೊಂಡು ನಾವು ಅಷ್ಟೇ ಖುಷಿಯಾಗಿದ್ದು. ಆದರೆ ಮನೆ ಬಾಡಿಗೆ ಹುಡುಕ್ದಷ್ಟು ಸ್ವಲ್ಪ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಮನೆಗೆ ಬರ್ಬೇಕಾರೆ ಬಂದ್ವಿ, ಆದರೆ ಈ ಮನೆಯಿಂದ ಖಾಲಿ ಮಾಡ್ಬೇಕಂದಾಗ ಆಗ್ತಾನೆ ಇಲ್ಲ. ಮನೆ ಸಿಗ್ತವೆ, ಆವಾಗ ಅಡ್ವಾನ್ಸ್ ಜಾಸ್ತಿ ಕೇಳ್ತಾರೆ. ಮನೆ ಸಿಗುತ್ತೆ, ಬಾಡಿಗೆ ಜಾಸ್ತಿ ಕೇಳ್ತಾರೆ. ಈ ಥರ ಸಿಚುವೇಶನ್ ಆಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ದಿನ ಮನೆ ಸಿಗೋವರೆಗೂ ಸ್ವಲ್ಪ 1-2 ವಿಡಿಯೋ ಬಿಟ್ಕೊಂಡು ಹೋಗ್ತೀನಿ. ಬಿಡೋಕ್ಕಾದ್ರೆ ಬಿಡ್ತೀನಿ, ಯಾಕಂದರೆ ನಾನು ಸಿಚುವೇಶನ್ ಹೇಳ್ಕೊತಿದ್ದೀನಿ. ಆದ್ರೂ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ, ಅಕ್ಕ ನೀನು ಯಾವಾಗಲೇ ವಿಡಿಯೋ ಬಿಡು, ಆದರೆ ನೀನು ಖುಷಿಯಾಗಿರು ಅಂತ ಕೇಳ್ಕೊತೀರಾ. ಥ್ಯಾಂಕ್ ಯು ಅಕ್ಕಯ್ಯ. ಈಗ ನೋಕ ಅತ್ತೆಯ ಹೆಂಗೆ ಆತಾತೀನಿ ಅಂತ ಹೇಳಿ ನಮ್ಮನ್ನ ಆಗ ಮಕ್ಕಾಗಿಲ್ಲ ಅಂಬತ್ತು ಹೆಂಗೆ ಆತಾತ್ತು ಅತ್ತೆ ಅಲ್ಲ. ಇವಾಗ ನೋಡು ಅತ್ತೆ ನಂಗೆ ಕಾಪಿ ತಗೊಬಲ್ಲಿ ಅತ್ತೆ. ಬ್ಯಾಡಕನೆ ಸುಸಿಲ್ಲ, ಸುಮ್ಕಿರೇ ನೀನೊಳೆ ಮರೈತಿ. ಅತ್ತೆ ಏನು ಅವರು ವಯಸ್ಸಾಗಿರುತ್ತೆ, ಅವ್ರ ಮನೆಗೂ ಒಂದು ಅಂಶ ಬೇಕು ಅಂದ್ಬಿಟ್ಟು ಆ ಥರ ಅಂದಿರ್ತಾರೆ. ಅದನ್ನೇ ಗೋಳಿಕೊಳ್ಳೋದ, ಬ್ಯಾಡಕನೆ ಸುಮ್ಕಿರೆ. ತುಂಬ್ಕಿಲಕ್ಕಯ್ಯ ನಮ್ಮನ್ನ ಒತ್ತೆ ಹೋಗ್ಕಂದದ ಅತ್ತೆ. ಅದಕ್ಕೆ ಈಗ ಅತ್ತೆನ ಒತ್ತೆ ಹೊತ್ಕೊಂಬ ತುಂಬ್ಕಿಲು ಏನು ಮಾತಾಬಲ್ಲ. ಅತ್ತೆ ನನ್ಗೊಂದು ಲೊತ್ತ ತಾಪಿ ತಪ್ಪ. ಯವ್ವ ತಾಯಿರಿಯ ನೀವಿಬ್ರಿ ಬಸ್ರಿ ಆಗಿರೋರು, ಇನ್ನು ಯಾರು ಆಗಿದಾರ? ಏನು ನಾನು ನಿಂಗೆ ಗೋಳಿಕಂತಿ? ಜಾಸ್ತಿ ಆಯ್ತು ಕಲೆ ಸುಸಿಲ್ಲ ನಿಂದು. ಹಿಂಗೆ ಗೋಳಿಕಂದ್ರೆ ಏನಿಲ್ಲ ನೋಡು, ನಿಮ್ಮ ಓವರಟ್ಟಿ ಕಳಿಸ್ಬಿಡ್ತೀನಿ ನಿನ್ನ. ನಾನು ನೋಡ್ತಾನಂದ್ರಿ ಅತ್ತೆ ಅದು ಕೊಡು ಅತ್ತೆ ನಾನು ಒಬ್ಳಿಗೆ ತಂದು ಇಬ್ರಿಗೂ ಕೊಡು. ಅದೇ ನನ್ಗೆ ಅಂತಿ. ಯವ್ವ ನನಗಂತೂ ನಿಮ್ಮ ನೋಡ್ಕೊಳಕ್ಕೆ ಹಾಕ್ಯಾಕ. ಅಯ್ಯೋ ಅತ್ತಿಯವರ ನಂದಿದ್ರಾಗ ಏನು ತಪ್ಪಿಲ್ರಿ, ಅದು ಸುಸಿಲ್ಲೇನೆ. ನಮ್ಮನ್ನು ಎಷ್ಟು ಗೋಳಿಕಂದಿದ್ರು ಅಂದ್ಬಿಟ್ಟು ಅವಳು ಮಾತಾಡ್ತಿರೋದು. ನಾನು ಅಲ್ಲ ಕಣತ್ತಿಯವರ, ನಂದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸುಮ್ನಿಲ್ವ ಅಕ್ಕಯ್ಯ? ಅತ್ತೆ ನಮ್ಮ ಎತ್ತು ಗೋಲಿಕಂದದೆ. ಉಳುಗ್ಲಾಗಿಲ್ಲ ಅಂತ ತುತ್ತಿ ಮಾತಾಬೇಕಲ್ಲ. ಇವಾಗ ಉಳುಗ್ಲಾಯ್ತಾವೆ ತಾನೆ, ನಮ್ಗೆ ಇಬ್ರಿಗೂ ನೀನೇ ನೋಡ್ಕೋಬೇಕು ಕಣತೆ. ಇಬ್ಳಿಗೂ ನೀನೇ ನೋಡ್ಕೋಬೇಕು, ಇಬ್ಳಿಗೂ ಕಾಪಿ ತಂದ್ಕೊಳ್ಬೇಕು, ಎಲ್ಲ ಮಾಡ್ಬೇಕು, ಇಬ್ಳು ನೀವೇ ನೋಡ್ಕೋಬೇಕು ಕಣತೆ. ನೀವೇ ತಂದೆ ಅಂತಿತ್ತು. ಇಬ್ಳಿಗೂ ಮಕ್ಕಳಿಲ್ಲ 6 ತಿಂಗಳಾಯ್ತು, 1 ಓತ ಆಯಿತು 5 ಓತ ಆಯಿತು ಅಂತೇಳಿ. ಇವಾಗ ನಮಗೆ ಗೊತ್ತಿಲ್ಲ, ಎಲ್ಲ ಕೆಲಸ ನೀವೇ ಮಾಡ್ಬೇಕತ್ತೆ. ಅಲ್ಲ ಏನ್ರ ನಿಮ್ಮ ಎಲ್ಲರದ್ರ ಬಗ್ಗೆ ಏನು ಕಿರ್ಚಟ ಮುರುತ್ತು ಕಿರ್ಚತಿ ಏನು ಬೇರೆ ಕೆಲಸ ಇಲ್ಲ ನಿಮ್ಗೆ? ಇದೇ ಕಮ್ಮಿ ಬದ್ರಿ ಹಿಂಗೆ ಆಡ್ಕೊಂಡು ಕೂತಿ ಏನಾಯ್ತು ನಿಮ್ಗೆ? ಎದಕ್ಕಂಗೆ ಕಿರ್ಚಕತಿ? ಅಲ್ಲಿ ಮಾವಲ್ಲ ಅತ್ತೆಯೊಳು ಏನಂತಿದ್ದು, ಇವ್ಲಿಬ್ಳಿಗೂ ನಿಂತ್ಕೊಬತ್ತೆ ತಾಕು ಎಲ್ಲ ಕತ್ತ ಮಾತೀನಿ ಅಂತ ಅಂತಿದ್ಲು ತಾನೇ. ಇವಾಗ ನೋಲಿ ಅತ್ತೆಯ ಕಾಪಿ ತಗೊಬಲ್ಲಿ ಅಂದೆ. ಇಬ್ರಿಗೂ ತಾಬ ಅಂತ ಕೇಳ್ತಿ, ಹಂಗ ಹಿಂಗ ಅಂತ ತದ್ದ ಮತ್ತಲ್ಲ. ಯಾಕಮ್ಮಿ ಬದ್ರಿ ಹಿಂಗಾಡಿ? ನನ್ನ ಸೊಸೆಯರ್ಗ ಎಲ್ಲ ತಂದ್ಕೊಡೋ ಜವಾಬ್ದಾರಿ ನಿಂದು, ನೀನೇ ತಾನೇ ಅಂತಿದ್ದು. ಅಯ್ಯೋ ನಮ್ಮ ಮನೆಯವ್ರಿಗೆ ಹೆಣ್ಣು ಹುಡುಗರು ಕೊಡ್ಲಿಲ್ಲ ನನ್ನ ಮಗ ಹುಡುಗರು ಕೊಡ್ಲಿಲ್ಲ ಅಂತೇಳಿ. ಈಗ ಇಬ್ರು ಸೊಸೆರು ಬಸ್ರಿ ಇರತ್ತಾರ. ಈಗ ಒಬ್ಬಾಕಿದ್ರ ಇನ್ನೊಬ್ಬಾಕಿ ಕೆಲಸ ಮಾಡ್ಕೊಳ್ಳು. ಇವಾಗ ಇಬ್ರು ಅದಾರ, ಅದೇನು ಕೆಲಸ ಮಾಡ್ತಾರ? ಎಲ್ಲ ಬದುಕು ನೀನ ಮಾಡ್ಬೇಕಷ್ಟೇ. ಅಯ್ಯೋ ರೀ ಕೆಲಸ ಮಾಡೋದು ಹೆಂಗಾರು ಎಕ್ಕುಟ್ಟೋಲಿ ಇಬ್ರು ಹೆಂಗೆ ಗೋಳಿಕತ್ತಾರ ಗೊತ್ತೇನ? ನಮ್ಮ ಜೈಲಕ್ಷ್ಮಿ ಒಂಚೂರು ಪರವಾಗಿಲ್ಲ, ನಮ್ಮ ಸುಸಿಲ್ಲ ಅದೇನು ದ್ವೇಷ ಇಟ್ಕೊಂಡೋಳ ನನ್ನ ಮ್ಯಾಗ. ಏನು ಕೊತ್ತ ಕುದಿತಲ್ಲ ಕಣ. ನನಗಂತೂ ಅವಳು ನೋಡಿ ಸಾಕಾಗೋಗ್ಬಿಟ್ಟದ. ನನ್ನ ಕೈಲಂತೂ ಆಗಕ್ಕಿಲ್ಲಕ್ಕಪ್ಪ. ಅತಿಯಲ್ಲ ನಿಮ್ಮ ಮೇಲೆ ನಂಗೆ ಲವ್ ಆಗ್ಬಿಟ್ಟೈತೆ. ಲವ್ ನಿಮ್ದು ನೀವು ನನ್ನ ಎಂದೇ ಕೇಳ್ಕತ್ತಿತ್ತಲ್ಲ, ನೀವು ಹಂಗಿಲ್ಬೇಕು ಹಿಂಗಿಲ್ಬೇಕು ಅಂತೇಳಿ ಕೇಳ್ತಿದ್ದಲ್ಲ. ಅದಕ್ಕೆ ನಾನು ಹಂಗ ಆದಿನತೆ ನೋಲಿ. ಈಗ ಅಕ್ಕನೂ ಬತ್ರಿ ನಾವೂ ಬತ್ರಿ, ನೀವೇ ನೋಡ್ಕೋಬೇಕು ಕಣತೆ. ನೋಡ್ದ ನನ್ನ ಸೊಸೆರ್ಗ ನಿನ್ಗೆ ಪ್ರೀತಿ ಆಗ್ಬಿಟ್ಟೈತಂತೆ. ಬೇಸ್ ನೋಡ್ಕೊಂಡು ನನ್ನ ಸೊಸೆರ ಏನಾರು ಒಂಚೂರು ಎಟುಕ್ ಮುಟ್ಟುಕ್ ನೋಡ್ಕೊಂಡು ಅದ್ರ ಪರಿಣಾಮ ನೆಟ್ಕಿರಕ್ಕಿಲ್ಲ ನೋಡು. ಅವ್ರು ಏನೇನು ಕೇಳ್ತಾರೆ ಎಲ್ಲ ಮಾಡ್ಕೊಂಡು ತಗೊಂಡು ಕೊಡ್ಬೇಕು. ಹುಡುಗರು ಬೇಕಂದ್ರೆ ಮಾಡ್ಬೇಕಮ್ಮ. ಮಾಡ್ದಂಗಿದ್ರೆ ಹೆಂಗ? ಯವ್ವ ಮಾವನ ಸೊಸೆರು ನೋಡ್ಕೊಂಡು ಹೆಂಗೆ ಅಂದ್ರಿ ನೋಡಿದ್ರಿ? ಒಂಚೂರು ನಮ್ಮ ಜೈಲಕ್ಷ್ಮಿನೇ ಪರವಾಗಿಲ್ಲ, ನಮ್ಮ ಅತ್ತೆ ಏಟ್ ಇದು ಮಾಡ್ಕತ್ತ ಅಂದ್ಬಿಟ್ಟು ಹಾಕಿ ತಿನ್ನುತ್ತಾ. ಬೆಳೆಸಾರನ ಇಟ್ಕೊಡ್ತೀನಿ ಬಂದ್ರೆ ಸರಿ ಅತ್ತೆ ಅನ್ನುತ್ತಾ. ಇವಳು ಹಂಗಲ್ಲ ಅತ್ತೆ, ನಂಗೆ ಮತ್ತೆ ಕೂತು ಅದು ಕೂತ್ಸು ಇದು ಕೂತ್ಸು ಅನ್ಕೊಂಡು. ಯವ್ವ ನಂಗಂತೂ ಸಾಕಾಗೋಗ್ಬಿಟ್ಟದಕ್ಕವ ಇವಳು ಸವಾಸ. ನಾನಂತೂ ಏನು ಮಾಡೋಕ್ಕಿಲ್ಲ ಇನ್ಮೇಲೆ ಬದುಕು. ಅದೇ ಇನ್ಮೇಲೆ ನನಗೂ ಮಟ್ಟ ತಂದು ಕೊಡತ್ತೆ, ಅವಳಿಗೆ ತರನ್ಕ ಬಂದರೆ ನನಗೂ ಕೊಡತ್ತೆ. ಇನ್ಮೇಲೆ ಅವಳಿಗೆ ಏನೇನು ಕೊಡ್ತೀವಿ ಜಯಲಕ್ಷ್ಮಿಗೆ ನನಗೂ. ಆದರೆ ಚಿಕನ್ ಬೇಡ, ಫಿಶ್ ಬೇಡ, ಅವೆಲ್ಲ ಬೇಡ. ಅದಕ್ಕನತ್ತೆ ಮೀನು ಕೊಡಬಾರ್ದು, ಚಿಕನ್ ಕೊಡಬಾರ್ದು, ಅವೆಲ್ಲ ಬಿಟ್ಟು ಇದೆಲ್ಲ ತಂದು ಕೊಡತ್ತೆ.
ಅದೇ ಅನಾನತ್ತು ಹೂವನ್ನು ಕೊಲ್ಬಾರ್ದು, ಅನಾನತ್ತನ್ನು ಅನಾನತ್ತು ಹಣ್ಣು ಇಲ್ಲತ್ತಲ್ಲ ಅದನ್ನು ಕೊಲ್ಬಾರ್ದು. ಅನಾನತ್ತು ಅಲ್ತೇನು ಅವೆಲ್ಲ ಬಿಟ್ಟು ಉಪ್ಪು ಕಾಲ ದಾತಿ ಕೊಲ್ಬೇಲತ್ತೆ. ಇನ್ಮೇಲೆ ಕಾಲ ಉಪ್ಪು ಕಮ್ಮಿ ಮಾಲು. ನಿಮ್ಗೆ ಬೇಲೆ ಎಲ್ಗೆ ಮಕ್ಕ, ನಮ್ಗೆ ಬೇಲೆ ಎಲ್ಗೆ ಮಕ್ಕ, ಆಯ್ತಾ? ನೀವಿಬ್ರು ಬಸ್ರೆ ಆಗ್ಬಿಟ್ಟು ನನ್ನ ಗೋಳಿ ಇಕ್ಕಂತಿದ್ರಿ ಉಯ್ಕಂತಿದ್ರಿ. ಅವ್ವ ನಾನು ನಿಮ್ಮಿಬ್ರು ನಿಂಗೆ ಗೋಳಿ ಇಕ್ಕಂದಿಲ್ವೇನೋ. ಲೇ ಜಯಲಕ್ಷ್ಮಿ, ನೀನೇ ಒಳ್ಳೆಯವಳು ಅಂತಿದ್ದೆ, ನೀನು ಅವಳ ಪಾರ್ಟಿನ ಸೇರ್ಕೊಬಿಟ್ಟೆ ಅಲ್ಲ ನೀನು. ಮಾಡಾಕ್ತೀನಿ ಮಗ ಒಂದು ಎರ್ರಿ ಬರ್ಡೇ ತಗೋ ನೀವು ಇಬ್ರಿಗೂ. ಆಮ್ಯಾಗ ಐತಿ ಅತ್ತೆ ಹಿಂಗಿದ್ಲ ಅಂತ ನರ್ಕ ತೋರಿಸ್ತೀನಿ ನೀವು ಇಬ್ರಿಗೂ. ಸರ್ಕಳೆ ಆಯ್ತಾಗ ಅಡುಗೆ ಮಾಡ್ಕೋಬೇಕು ನಾನು. ನೀನು ಒಳ್ಳೆ ಮಕ್ಕ ನೋಡ್ಕೊಂಡು ನಿಂತಿರುವ ಎಲ್ಕಿರಿ ಅಂತ ಎಲ್ಕಿರಿ. ಸೊಸೆರ್ ಪಾಟಿ ಆಗ್ಬಿಟ್ಟಿದೆಯಲ್ಲ ನೀನು. ಸೊಸೆರು ಇಬ್ರು ಸೊಸೆರು ಏನು ಬಸ್ರಿ ಆಗಿದ್ದು. ಅಯ್ಯೋ ನನ್ನ ಹೆಣ್ಮಕ್ಳು ಬಸ್ರಿ ಆದ್ರೆ ಥರ ಮಾಡ್ತಿ. ಮಾಡಿ ನಿನ್ಗೆ ಐತಿ ಆಮ್ಯಾಗ ಬಾ ಎಡ್ತಿ ಅನ್ಕೊಂಡು ನಿನ್ಗೆ ಐತಿ ಮಗನ. ಕ್ವಾಪ ಬ್ಯಾಡ್ ಕಣೆ ನನ್ನೆಂಟ್ರೆ ನಿನ್ಗ ನನ್ನ ಮ್ಯಾಗ ಕ್ವಾಪ ಬ್ಯಾಡ್ ಕಣೆ ನನ್ನೆಂಟ್ರೆ. ಅಲ್ಲಲ್ಲ ನನ್ನ ಎಂಟ್ರು ಕೋಪದಾಗ ಸಕ್ಕದಂತಾಳೆ. ಅಲ್ಲಲ್ಲ ಚೆಲುವೆ ಸುಂದ್ರಿ. ಯಾವಳೆಯ ಸುಂದ್ರಿ, ಯಾವಳೆಯ ಚೆಲುವೆ. ಯಾರೋ ಹಳೆ ಲವರೇ ಇರಬೇಕು ನಿನ್ಗೆ, ಹಳೆ ಡವಿ. ಅದಕ್ಕೆ ಸುಂದ್ರಿ ಚೆಲುವೆ ಅಂತ ಈಗ ನೆನ್ಸ್ಕೊತಿದ್ಯಲ್ವಾ. ನನಗೆ ಗೊತ್ತೈತಿ ನಿಂಗೆ ಹಳೆ ಡವ್ವೆ ಇರಬೇಕಿದು ಅಂತೇಳಿ. ಅಲ್ಲ ಇವಳನ್ನ ಚೆಲುವೆ ಸುಂದ್ರಿ ಅಂದ್ರೆ ಹಳೆ ಡವ್ವೆ. ನಂಗೆ ಯಾರು ಅಂತ ಡವ್ ಇಲ್ಲಪ್ಪೋ. ನಮ್ಮ ಅಪ್ಪ ನಮ್ಮ ತೋರಿಸಿದ ಹುಡುಗಿನ ನಮ್ಮ ಮದುವೆ ಆಗಿರೋದು ಇವಳೆ ನಿಂಗಂತಳ. ಯವ್ವ ಕೇಳಿಸ್ಕೊಂಡ್ರೆ ಏನು ಆಟ ನಗಿಕ್ಕಿಲ್ವೇನ ನನ್ನ ಸೊಸೆರ ಮುಂದೆ ಹಿಂಗೆ ಆಡ್ತಾಳ. ನಾನು ಈ ಕಾಲ್ತು ಶ್ರೀರಾಮ್ ಇದ್ದಂಗ. ಶ್ರೀಕೃಷ್ಣ ಅಲ್ಲ ನಾನು. ನಿನ್ನ ಚೆಲುವೆ ಸುಂದ್ರಿ ಅಂತ ಅದಿದ್ದು. ಗೊಂಬೆ ಅನ್ಬೇಕೆ ನಿನ್ನ. ಯಾವುದೋ ಒಂದು ಕಾಲ ಶ್ರೀರಾಮ. ಹೇಳು. ಅದನ್ನ ಬಿಟ್ಟು ನೀನೇನೋಳೆ ಅಯ್ಯಯ್ಯೋ ಬಾರಿ ಆಡ್ತೀವಿ ಬಿಡತ್ತಂದೆ. ನನಗೆ ಹಂಗೆ ಹಿಂಗೆ ಕಲ್ತ್ಬಿಟ್ಟಿಯ. ಯಾರೋ ಇರಬೇಕು. ಅವಾಗೆಲ್ಲ ಸ್ಕೂಲ್ಗೆ ಹೋಯ್ತಿದ್ದಲ್ಲ ಚಿಕ್ಕ ವಯಸ್ಸಾಗ, ಅವಾಗೆಲ್ಲ ಇರಬೇಕೇನೋ. ಸರಿ ಬಿಡು, ನಂಗೆ ಕೆಲಸ ಅದಾವೆ, ನಿನ್ನ ಜೊತೆ ಆಟ ಆಡ್ಕೋದು ಟೈಮ್ ಇಲ್ಲ. ಅಲ್ಲ ನನಗೆ ಈ ಅಡುಗೆ ಕೆಲಸ ಯಾಕಾರು ವಹಿಸಿದ್ರು ನನ್ನ ಸೊಸೆರು. ಬರೀ ಕೆಲಸ ಇವು ಮಾಡ್ಕೊಬಂದು ಕೊಡ್ತಿದ್ದಾಗ ಏನು ಕಾಣಿಸ್ತಿಲ್ಲ. ಇವಾಗ ನಾನೇ ಮಾಡ್ಬೇಕಲ್ಲ, ಸಂಕಟ ತುತ್ತ. ಪ್ರೀತಿಯಲ್ಲಿ ಇರೋ ಸುತ್ತ ಗೊತ್ತೇ ಇರಲಿಲ್ಲ. ಅಂತೀಯ ಏನಂತೀಯನೇ? ನೀವೇನ್ರಿ ಮದುವೆ ಆಗಿ ಇಷ್ಟು ದಿನ ಆಗಿದ್ರು ಪ್ರೀತಿಯಲ್ಲಿ ಇರೋ ಸುಖ ಅನ್ಕೊಂಡು ಹಂಗೆ ಅನ್ಕೊಂಡು ನೀವಂತ ತೊಸಪೋಲಿ ಆಗ್ಬಿಟ್ಟಿದ್ದೀರಾ ಬಿಡಿ. ಚಂಗ್ಲು ಅಂದರೆ ಚಂಗ್ಲು ನೀವು. ಅಲ್ರಿ ನಿಮ್ಮ ಹತ್ರ ಏನೋ ಕೇಳ್ಬೇಕು ಅನ್ಕೊಂಡೆ. ಇದೇ ಮನೆಯಾಗ ಬಂದು ಇದ್ಬಿಡ್ರಿ ಅನ್ನಲ್ಲ, ಏನಾಯ್ತು? ಬಂದಿರ್ರಿ ಸುಮ್ಕ ಬಾಡಿಗೆ ಕಟ್ಕೊಂಡು ಏಟ್ ಅಂತ ಇರ್ತೀರ. ಅತ್ತೇನೋ ನಿಮ್ಮನ್ನ ಆಗ್ಲೆಲ್ಲ ಕೇಳ್ತಾರೆ. ನನ್ನ ಮಗ ಯಾಕೆ ಮದುವೆ ಆಗೋಣ, ಮತ್ತೆ ಮದುವೆ ಆದ್ರಲ್ಲ ಯಾಕೆ ಅಲ್ಗೆ ಹೋಗ್ಬೇಕು ನನ್ನ ನನ್ನ ಮಗ ಹಂಗೆ ಹಿಂಗೆ ಅನ್ಕೊಂಡು ಬೈತಿರ್ತಾರೆ. ಇಲ್ಲೇ ಇರ್ರಿ. ನಂಗೂ ಬಂದಿರೋಕೆ ಆಸೆನಿಗೆ ಜನ ಏನು ಮಾತಾಡ್ಕೊಂತಾರೋ ಅಂತ ಬೇಜಾರು ಕಣ್ಣೆ. 100 ಮಂದಿ 100 ಮಾತಾಡ್ಬಿಡ್ತಾರ. ನೋಡು ಮದುವೆ ಆಗಿರೋದು ಅವ್ಳ ಗಂಡನ ಆಸ್ತಿಗೋಸ್ಕರ ಬಂದ್ಲು ಹಂಗೆ ಹಿಂಗೆ ಅಂತ. ಅದನ್ನ ಕೇಳಕ್ಕೆ ನಾನು ರೆಡಿ ಇಲ್ಲ. ಒಟ್ಟಿಗೆ ಬಾಡಿಗೆ ಮನೆ ಮಾಡುವಂತೆ ಇದನ್ನ ಯಾರಿಗಾರು ಬಾಡಿಗೆ ಕೊಟ್ಬಿಟ್ಟು ನೀನು ಇಟ್ಕ ಬಾಡಿಗೆ ಮನೆ ಮಾಡುವಂತೆ ಇರು. ಅಯ್ಯೋ ರೀ, ಜನ ಹೆಂಗಿದ್ರು ಮಾತಾಡ್ತಾರೆ. 100 ಮಂದಿ 100 ಮಾತಾಡ್ತಾರೆ. ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ. ಹೆಂಗಿದ್ರು ಮಾತಾಡ್ತಾರೆ. ಯಾಕೆ ತಲೆ ಕೆಡಿಸ್ಕೋಬೇಕದು ಕೇಳಿ. ಪಪ್ಪ ಮಮ್ಮಿ ಅಲ್ಲೂ ಅಲ್ಲೋಲ್ಲ ಕಂದ ನನ್ನ ಮಗಳು ಬಂತಲ್ಲ. ಪಪ್ಪ ಮಮ್ಮಿ ಏನತ್ ಕಲ್ತ್ಬಿಟ್ಟೈತೆ. ಯಾರವ ಕರ್ಕೊ ಬಂದ್ರ ನೀನು? ಎಲ್ಲೋಗಿದ್ದ ಬಾಡಕ್ಕೆ ನೀನು? ಬಾಯ್ಲಿ ಗೊಂಬೆ ಮರ್ರಿ ಯಪ್ಪ ಯಾವ ದೇವ್ರ ಹತ್ರ ಹೊರ ಕೇಳ್ಕೊ ಬಂದಿದ್ದು ಇಬ್ರಿಗೂ? ಲಕ್ಷ್ಮಿ ಆಂಟಿ ಮನೆಗೆ ತಾನೇ ಹೋಗಿದ್ದು. ಯಾರ ಜೊತೆ ಬಂದ್ರಿ ನೀವು? ಲಕ್ಷ್ಮಿ ಆಂಟಿ ಇಷ್ಟು ಬೇಗ ಕರ್ಕೊಂಡು ಬಿಡೋಕಿಲ್ವಲ್ಲ. ಯಾರ ಜೊತೆ ಹೋಗಿದ್ರಿ ಸುಂದ್ರಿ ನೀವು? ಯಾರು ಬಂದ್ರು ನಿನ್ನ ಜೊತೆ? ಯಾರು ಬಂದ್ರು ಹೇಳಿದ್ರೆ ಸರಿ ಇಲ್ಲ ಹೊಡೆದು ಬಿಡ್ತೀನಿ. ಯಾರ ಜೊತೆ ಬಂದ್ರಿ? ಲಕ್ಷ್ಮಿ ಆಂಟಿ ಕರ್ಕೋಗಳಂದ್ರೆ ಲಕ್ಷ್ಮಿ ಆಂಟಿನೇ ಕರ್ಕೊ ಬಂದಿರ್ತಾಳೆ. ಇನ್ನೇನು ಮಂದಿ ಕರ್ಕೊ ಬರ್ತಾರೇನ? ನಾನೇ ಕರ್ಕೊ ಬಂದೆ. ಯವ್ವ ಇಬ್ರು ಕಿತ್ತಾಡ್ತಾರೆ ಬಾಗೋಸ್ಕರ ಕಿತ್ತಾಡ್ತಾರೆ ಕಣ್ರಾಣಿ. ಯವ್ವ ನೋಡಿ ನನಗೂ ಸಾಕಾಗಿ ಎಳಕ ಬಂದೆ ಎರಡೂ. ಓ ಅತ್ತೆ ಚೆನ್ನಾಗಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಕಾಫಿ ಕುಡ್ಕೊಂಡು ಹೋರಂತೆ. ನೇಹ ಹೋಗಿ ಕಾಫಿ ಹೋಗಿ. ನೀನೇನಪ್ಪ ಅತ್ತೆ ಪುತ್ತೆ ಅನ್ಕೊಂಡು ಆಂಟಿ ಅಂತಾನೆ ಕರಿ, ಲಕ್ಷ್ಮಿ ಆಂಟಿ ಅಂತಾನೆ ಕರಿ. ಆಕೆ ನನಗೆ ಸೊಸೆ ಅಂತಂಗ ಆಂಟಿ ಅಂತನಾರು ಕರಿ, ಇಲ್ಲಾಂದ್ರೆ ಅತ್ತೆ ಅಂತನಾರು ಏನೋ ಕರಿ ಒಟ್ನಾಗ. ಇವಾಗ ಯಾವ ಕಾಪಿನೂ ಬೇಡ, ಏನು ಬೇಡ. ಇದೇನೋ ಬೇರೆಯವ್ರ ಮನೆ ಏನೋ ನಾನು ಕೇಳಿ ಕುಡ್ಕೋಬೇಕು. ನಾನು ಏನಾರು ಕುಡಿಬೇಕಂದ್ರೆ ಏನೇ ಕಾಫಿ ಕುಡ್ಕೊ ಬಂದಿಲ್ಲ, ಕಾಯಿ ಸಮಿ ಅಂತೀನಿ. ಏನು ಬೇಡಕ್ಕನ. ನಾನೇನೋ ಹೇಳು ಮಾನ್ಕ ಬಂದು ನಾನೇ ಮರ್ತ್ಕನ್ನಲ್ಲ. ಏನೋ ನಿಮ್ಮ ಇದ? ಅಯ್ಯೋ ನನ್ನ ಮಗನ ಇವರು ದರ್ಶನಮ್ಮ ಬಿಡೋದೇ ಇಲ್ಲ. ನನ್ನ ಮೊಮ್ಮಗ ಅಂತ ಅವನಿಗೆ ಎತ್ಕ ಸುತ್ತ ರೂಢಿ ಆಗ್ಬಿಡದೆ. ಚಾಕ್ಲೇಟ್ ತಕ ಕರ್ಕೊಬತ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತು. ಅವನಂತೂ ಅಜ್ಜಿ ಅಂತ ಹಿಡ್ಕೊಂಡ್ಬಿಡ್ತಾನೆ. ನನ್ನ ಮಗಂಗಂತೂ ಅಜ್ಜಿ ತತ್ತ ಪ್ರೀತಿ ಸಿಗ್ಲಿಲ್ವಲ್ಲಪ್ಪ ಅನ್ಕಂದೆ. ಹೆಂಗೋ ಇಲ್ಲಿಗೆ ಬಂದ್ಮ್ಯಾಗ ಅವ್ನ ಪ್ರೀತಿ, ಅಮ್ಮನ ಪ್ರೀತಿ, ಅಜ್ಜಿ ಪ್ರೀತಿ ಎಲ್ಲ ಸಿಕ್ತಂಗೆ ಆಯ್ತು ನಂಗೆ. ಅದೇ ಖುಷಿ ಕನಕ. ಹೆಂಗೋ ಕಣಪ್ಪ, ಒಳ್ಳೇದಾಲಿ. ಹಿಂಗಾದ್ರೂ ಬಾ ನೋಡು, ಆಡ್ಕೊಳ್ದಂಗೆ ಬದುಕ್ಬೇಕಪ್ಪ. 100 ಮಂದಿ 100 ಆಡ್ಕೊಂತಾರೆ. ಅವ್ರ ಮುಂದೆ ಜಯಿಸಿ ಬಾಳಿ ಬದುಕು ತೋರಿಸ್ಬೇಕು. ಗಂಡ ಹೆಂಡ್ತಿ ಅಂದ್ರೆ ಹಿಂಗೆ ಅದೀವಿ ಅಂತ ತೋರಿಸ್ಬೇಕನಪ್ಪ. ಚೆನ್ನಾಗಿರ್ರಿ ಹೆಂಗೋ ಒಟ್ನಾಗ. ಅವ್ರ ಮತ್ತೆ ತಲೆ ಕೊಡಬೇಡ್ರಿ. ಅಂದರ 100 ಅನ್ಕೊಳ್ಳಿ. ನೀನು ಇಲ್ಲೇ ಬಂದಿದ್ದು ದುಡ್ಬೇಕಪ್ಪ ನೀನು. ಅದೇ ಅಕ್ಕ ಬಾಡಿಗೆ ಮನೆಯಾಗಿದ್ದಿ ಇನ್ನ? ಬ್ಯಾಡ್ರಿ ಅಕ್ಕ. ಈ ಮನೆಯಾಗಿದ್ರೆ ಹೆಂಗೆ ಏನು ಅಂತ ಗೊತ್ತಲ್ಲ. ನೋಡು ಅವ್ರ ಮನೇನೆ ನಂಬ್ಕೊಂಡು ಬಂದಿದ್ದಾನೇನೋ ಬಿಟ್ಟಿದ್ದಾನೇನೋ ಅಂತ 100 ಮಂದಿ ಹತ್ರ 100 ಮಾತು ಯಾಕೆ ಕೇಳ್ಬೇಕು? ಅದಕ್ಕೆ ನಾನೇ ಬೇಡ ಅಂತ ಸುಮ್ಕೋತೀನಿ. ಹೌದು ಗಣಪ, ಈಗಿನ ಕಾಲದಾಗ ಜನ ಹೆಂಗಿದ್ರು ಮಾತಾಡ್ತಾರೆ. ನಿನ್ನ ಜೊತೆಗಿದ್ರು ಮಾತಾಡ್ತಾರೆ, ಬಾಡಿಗೆ ಮನೆಗೆ ಇರಿಸಿದ್ರು ಮಾತಾಡ್ತಾರೆ, ಹೆಂಗೋದ್ರು ಮಾತಾಡ್ತಾರೆ. 100 ಮಂದಿ 100 ಮಾತಾಡ್ತಾರೆ ಎಂಬಿಟ್ಟು ತಲೆ ಕೆಡಿಸ್ಕೋಬಾರ್ದು. ಗಂಡ ಹೇಳ್ತಿ ಖುಷಿಯಾಗಿರ್ರಿ ಅಷ್ಟೇ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.